ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರಳಿ ನಾಗಲಾಪುರ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಮರಡಿ ನಾಗಲಾಪುರ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾದ್ರು, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ದು ಆಗಿರ್ಲಿಲ್ಲ, ಅದಾದ ನಂತರ ಇವರು ಅಧಿಕಾರ ಅವಧಿಗೆ ಬಂದ ಮೇಲೆ ಗ್ರಾಮನಾಗ್ಲಿ ಇವರ ವಾರ್ಡನಾಗ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಎಂಬುದನ್ನ ಇವರಿಂದಲೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುಂದುವರಿಸುವ ಮುಂಚೆ ನಿಮ್ಮನ್ನು ಕಿರುಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ಮರಡಿ ನಾಗಲಾಪುರ. ಸರಿ. ಒಂದು ಗ್ರಾಮ ಪಂಚಾಯತಿ ಮರಡಿ ನಾಗಲಾಪುರ. ಸರಿ. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಶೇಖರ್ ಲಕ್ಷ್ಮಣ್ ಕಂಬಾರ್. ಸರಿ ಸರ್. ಸರಿ ಸರ್. ನಮ್ಮ ಹೆಣ್ಮಕ್ಕಳು ಗ್ರಾಮ ಪಂಚಾಯತಿ ಸದಸ್ಯರಾದ. ಸರಿ ಸರ್. ತಾವು ಸರಿ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳ ಆಗಿದ್ದು ಆಗಿರಲಿಲ್ಲ, ಅದಾದ ನಂತರ ತಾವು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನು ಮಾಡಿದ್ದೀರಾ? ನಾವು ಪೈಲಾ ಅಧಿಕಾರ ಇಲ್ಲಾಗನ ಊರಿಗೆ ಏನ್ ಮಾಡ್ಬೇಕು ಇದನ್ನೆಲ್ಲ ಮಾಡಿದ್ವು. ಸರಿ. ಅಷ್ಟಬೇಕು ಅಧಿಕಾರ ಬಂದ್ಬೇಕನು ಅವ್ರ ಸೇವಾ ಮಾಡ್ಕೊಂತ ಬಂದವು. ನಮಗಿನ್ನ ಮಟನೂ ಯಾರು ಇರೋದು ನಿಂಗೆಲ್ಲ ಏನು ನಿಂಗೆಲ್ಲ. ನಮ್ಮ 3 ಜನ ಮರಡಿ ನಾಗಲಾಪುರದ ಜನ ಬಾಳ್ ಒಳ್ಳೆ ಜನ. ಸರಿ ಸರ್. ನಮಗ್ ಬೆಲೆನೂ ಕೊಟ್ಟಾರು, ಅವ್ರು ನಮಗ ಸರ್ಕಾರ ಕೊಟ್ಟಾರು. ನಾವು ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ವು. ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ಸಿಸಿ ರೋಡ್ಸ್, ಚರಂಡಿ, ಬೀದಿ ದೀಪ, ಮನೆಗಳ ಅನುದಾನ ಬಂದಾಗ ಯಾವ ರೀತಿ ಒಂದು ಪಾತ್ರವನ್ನು ವಹಿಸಿದ್ದೀರಾ ಸರ್? ಸಂಡಾಸ್ ರೂಮ್ ಬರ್ಲಿ, ಬಾಟಲ್ ಕಟ್ಟಾಕ್ ಕೊಟ್ಟಿದ್ದೆವು. ಮುಂದ ಸಿಸಿ ರೋಡ್ ಮಾಡಾಕತ್ತಿದ್ದೆವು. ಮತ್ತ ಯಾವ ಮನ್ಯಾಗ ಉಳಿದೈತಿ ಅದನ್ನೆಲ್ಲ ಸ್ವಚ್ಛಾಗಿ ಮಾಡ್ತಿದ್ದೆವು. ಮತ್ತ ಏನು ಹೊಲಸಿಲ್ದಂಗ ನೀರಿಂದ ಆತಿ. ಅಲ್ಲಿಂತ್ರ ಅಲ್ಲಿ ಬಂದ್ ಆದ್ರೂ ನೀರ್ ತೊಂದ್ರೆ ಆತಂದ್ರು ಅವ್ರಿಗೆ ಎಲ್ಲೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರು. ಸರಿ ಸರ್. ಮಾಡಿದ್ದೀರಾ? ಟಾಕಿದಂದ್ರೆ ಇಲ್ಲಿ ಇದಕ್ ಬರುವಂಗ ಒಂದು ಪೂಲ್ ಐತ್ರಿ ಇಲ್ಲಿ ಅಂಗನವಾಡಿ ಅಂತ. ಈಗ ಮೊನ್ನೆ ಜಾತ್ರೆ ನೀರ್ ಹಾಕಲ್ಲ ನಮಗ. ಇವೆಲ್ಲ ಪಂಚಾಯತ್ ಅವ್ರೆಲ್ಲಾರು ಕೂಡ್ಕಾರ छुट्टी ಇತ್ತಂದ್ರ ನಾವ ತೊಗೊಂಬಂದು ನೆಲ ತೊಗೊಂಬಂದು ಅದಕ್ಕೆ ಕುಂದಿಸಿ ಸ್ವಚ್ಛಾಗಿ ತೊಳೆದು ಟಾಕಿ ತೊಳೆದು ನೀರು ಅನುಕೂಲ ಮಾಡಿದ್ರು. ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ಸರ್ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ತಾವು ಮಕ್ಕಳ ಜೊತೆ ಯಾವ ರೀತಿ ಒಂದು ಒಡನಾಟ ಇತ್ತು ತಮ್ದು, ಅದಾದ ನಂತರ ಬಿಸಿ ಊಟ, ಕುಡಿಯೋ ನೀರು, ಕೊಠಡಿ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸಿರ್ತೀರಾ ಸರ್? ಏನೂ ಇಲ್ಲ. ಅವ್ರ ಮಾತ್ರಗಳು ಅವ್ರು ಕರೆದಿರ್ತಾರ ನಮ್ಮನ್ನ. ಎಲ್ಲ ಸ್ವಚ್ಛ ಅವರು ನಮ್ಮನ್ನು ಊಟ ಮಾಡಕ್ ಹಾಕ್ತಾರು, ಹುಡುಗರು ಊಟ ಮಾಡಕ್ ಹಾಕ್ತಾರು. ಹಚ್ಚಾರ ಕರಿತಾರ, ಎಲ್ಲ ವಿಚಾರ ಮಾಡಕ್ ಹಚ್ತಾರು. ಅದೇನಿಲ್ಲ, ತೊಂದ್ರೆ ಏನಿಲ್ರಿ ನಮ್ಮ ಊರಾಗ. ಸರಿ. ಎಲ್ಲಾ ಸರಿ ಐತಿ. ಮತ್ತ ಶಿಕ್ಷಕರು ಅವರು ಚಲೋದ. ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಸರ್ ತಾವು ತಮ್ಮ ವಾರ್ಡಿನ ಜನರಿರ್ಬೋದು, ಊರಿನ ಗ್ರಾಮಸ್ಥರಿರ್ಬೋದು, ಇವರ ಬಗ್ಗೆ ಒಂದು ಆರೋಗ್ಯದ ಬಗ್ಗೆ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು ಸರ್? ಆರೋಗ್ಯ ಸರಿ ಐತಿರಲ್ಲ. ಆರೋಗ್ಯನಕಿನ ಎಲ್ಲಾರು ನಮ್ಮ ಯುವಕ್ ಮಂದಿ ಎಲ್ಲ ಐತಿ, ನಮ್ಮ ನಾಗಲಾಪುರ ಜನ ಐತಿ, ನಮ್ಮ ಹಿರಿಯರು ಗುರುರು ಇವರೆಲ್ಲಾರು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲಾರು ನಡೆಸ್ಯಾರ. ಸರಿ ಸರಿ ಸರಿ. ಏನಿಲ್ರಿ, ಗ್ರಾಮ ಪಂಚಾಯತಿ ಒಳಗೆ ಗಾಡಿ ಐತ್ಲಾ ಕಸ ತುಂಬೋದು, ಅವೆಲ್ಲ ಸ್ವಚ್ಛ ಯಾರು ಹೊರಗೆ ಹೋಗಿದಂಗ ಹೋಗಿ ತುಂಬಿರ್ತಾರ. ತೊಗೊಂಬಂದ್ಕಾರ ಅಲ್ಲಿ ಒಂದು 5 ಮೈಲು ಅಲ್ಲಿ ಹೋಗಿ ಹೋಗಿರ್ತಾರು. ಅದೆಲ್ಲ ಸ್ವಚ್ಛ ಐತಿ. ಈಗ ಏನಿಲ್ಲ, ನಮಗ್ ಏನ್ ಬೇಕಾಗಿತ್ತು ಅಂದ್ರೆ ಈಗ ನೀರಿನ ಟಾಕಿ ಒಂದ್ ಆಗ್ಬೇಕಾಗಿತ್ತು. ಅದೊಂದ್ ತೊಂದ್ರೆ ಐತಿ ನಮ್ಗೆ. ಆಸ್ಪತ್ರೆ ಸರ್ ಮುಂದ್ರಿ ದವಾಖಾನೆ ಇಲ್ರಿ. ಇಲ್ಲ. ಮುಂದ ನಾವು ಹೋಗ್ಬೇಕಾರೆ ತೀರಿಗೆ ಹೋಗ್ಬೇಕ್ರಿ, ಇಲ್ದ್ರೆ ಬಾಗೇಡಿಗೆ ಹೋಗ್ಬೇಕು, ಇಲ್ಲಂದ್ರೆ ಬೆಳಗಾಕ್ ಹೋಗ್ಬೇಕು. ಅದೊಂದ ದವಾಖಾನೆ ಒಂದು ಹಾಸ್ಪಿಟಲ್ ಇಲ್ರಿ ಈಗ. ಅದ ಅನುಕೂಲ ಇಲ್ರಿ. ಮತ್ತ ಅದೊಂದ ನೀರಿಂದ ಏನಂದ್ರಿ, ನೀರಿನ ಟಾಕಿ ಬೇಕಾಯ್ತ ನಮ್ಗೆ. ಈಗ ಒಂದೇ ಟಾಕಿ ಸಂಬಂಧ ಆಗಿರಿ ಇಲ್ಲಿ 7 ಓಣಿಗೆ ಟಾಕಿ ಸಪ್ಲೈ ಅಲ್ರಿ. ಆ ಕಡೆ ಅರ್ಧ ಊರೇನತ್ಲ ಟಾಕಿ ಸಪ್ಲೈ ಐತ್ರಿ. ಮುಂದೆ ಇದೇನೈತಿ, ದಿನ ನೀರ್ ಬರೋದು ಬೋರಿಂದ ಬರ್ತೈತ್ರಿ. ಅದಕ್ಕೆ ಡ್ಯಾಮ್ ನೀರಾದ್ರು ಏನ್ ಸರಿಯಾಗಿ ಬರುವಾತು. ಡ್ಯಾಮ್ ನೀರು ತಗೊಂಡ್ರು ಸರಿಯಾಗಿ ಬರುವಾತು. ಸರಿ. ಅದಕ್ಕಾಗಿ ನೀರಿನ ಟಾಕಿ ಎಲ್ಲಕ್ಕಾಗಿ ಇಲ್ಲಿ ಅನುಕೂಲ ಆಗುತ್ತೆ ಜನಕ್ಕೆ. ಸರಿ ಸರ್. ಸರ್ ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದ್ರಿ?
ಸರಿ ಸರ್, ತಾವು ಈ ರಾಜಕಾರಣಕ್ಕೆ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ಏನಿಲ್ಲ ಸರ್, ನಾವು ಈ ತರ ರಾಜಕೀಯ ಕೊಡಕತ್ತಿನ 20 ವರ್ಷದ ಆತಿ. ಸರಿ ಸರ್. 20 ವರ್ಷ ಆತಿ, ಹಂಗ ಮಾಡ್ಕೊಂತ ಹಿರಿಯರಾಗ ಮಾಡ್ಕೊಂತ ಬಂದ್ ಪೆಟ್ಟಿಗೆ ನಾವು 3 ಮಂದಿ ಜನ ಆಯ್ತಪ್ಪ ನಿಂತ್ಕೊಂಡ್ರು ಇನ್ನು ಆರಿಸ್ತಾರ್ತೋ ಒಂದು ಜನಗಳ ಬೆಂಬಲದಿಂದ ತಾವು ಬಂದಿದ್ದೀರಾ? ಹಾ, ಸರಿ ಜನನ ಮಾಡಿದ್ದಾರ. ಸರಿ ಸರ್. ನಿಮ್ಮ ಜನನ ನಮ್ಮನ್ನ ಆರಿಸ್ತದ್ದು ಜನದನ್ನ ಕೈ ಮುಗಿತ ನಾವು ಕೇಳ್ಬೋದು. ಸರಿ ಸರ್, ತಾವು ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಸರ್? ಏನಿಲ್ರಿ, ನಾವು ಒಟ್ಟು ಮಾಡ್ಕೋಬೇಕು, ಇರ್ಬೇಕು, ಜನರಾಗ ಇರ್ಬೇಕಲ್ಲ ಅನ್ನುವಂತ ಒಂದು ಆ ಊರಿಗೆ ನಾವು ಬೇಕಾಗಿರೋ ಜನಕ್ಕೆ ಬೇಕಾಗಿರೋ ನಮ್ಮನ್ನ ಆಯ್ತು ಬಂದ. ಸರಿ ಸರ್. ಸರ್, ಇವಾಗ ರಾಜ್ಯ ಸರ್ಕಾರದ ಪ್ರಕಾರ ಒಂದು ಗ್ರಾಮ ಒಂದು ಚಿಹ್ನೆ ಸರ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನಿದೆ ಸರ್? ಸರಿ ಸರ್, ಹೇಳಿ. ಚುನಾವಣೆ ಏನೈತ್ರ ಪೈಲೆ ಹಂಗೈತ್ರಲ್ಲ, ಹಂಗಾದ್ರ ಅನುಕೂಲ ಆಕೈತಿ. ಪಕ್ಷ ಅನ್ಕೊಂತ ಕುಂತು ಅಂದ್ರ ಜನ ಒಂದ್ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಾರ. ಸರಿ ಸರ್. ಎಲ್ಲಾರು ನಮ್ಮಾರ್ನ ಅಂತ ಅನ್ನುವಂಗ ನಾವು ಇಟ್ಕೋಬೇಕು ಅನ್ನುವಂತ ಒಂದು ಭಾವನೆ ಮತ್ತೊಂದು ಏನಿಲ್ಲ. ಸರಿ ಸರ್. ಸರಿ ಸರ್, ತಮ್ಮನ್ನು ಆರಿಸಿ ತಂದಂತ ಸರ್ ಜನಪ್ರೇಮಿಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತೀರಾ? ನಮಗ್ ಒಳ್ಳೇದು ಮಾಡ್ಯಾರು, ನಾವು ಅವ್ರಿಗೆ ನಾವು ನಮಸ್ಕಾರ ಅಂತ ಮಾಡ್ತೀವಿ. ಧನ್ಯವಾದಗಳು ಮಾಡ್ತೀವಿ ಸರ್. ಮುಂಬರುವ ಚುನಾವಣೆಯಲ್ಲಿ ತಾವು ಭಾಗಿಯಾಗ್ತಿದ್ದೀರಾ ಸರ್, ಅಥವಾ ಬೇರೆದವರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ಇಲ್ಲ, ನಾವು ಕುಂದಿರ್ಬೇಕಂತ ಅವ್ರ ಜನ ಏನಂತಾದ್ರು ಕುಂದಿರ್ಬೇಕಾರ ಅಂದ್ರೆ ನಾವು ಕುಂದಿರ್ತೀವ. ಸರಿ ಸರ್, ಅವ್ರ ಮೇಲೆ ಅಭಿಪ್ರಾಯ ಇದೆ. ಹಾ, ಸರಿ ಸರ್. ಅಂದ್ರೆ ಅವ್ರ ಜನನ ನಮಗ ಅವ್ರ ಕೆಟ್ಟ ಇದ್ದು ಅಂದ್ರೆ ನಮ್ಮ ಯಾರು ಒಣ್ಯಾರ. ಸರಿ ಸರ್. ಅವ್ರ ಪರವಾಗಿನ ನಾವು ಕುಂದಿರ್ಬೇಕು, ಇಷ್ಟೇ ಮತ್ತೊಂದು ಏನಿಲ್ಲ. ಸರಿ ಸರ್, ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್.